ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತು ಈ ವರದಿಯನ್ನ ಪ್ರತಿಯೊಬ್ರು ನೋಡ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇದು ST ಹಾಸ್ಟೆಲ್ನ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 5 ತಿಂಗಳಿನಿಂದ ರಾಯಚೂರು ಜಿಲ್ಲೆಯಲ್ಲಿ ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಕ್ಕಂತ ವ್ಯಕ್ತಿಗಳಿಗೆ ಸಂಬಳವನ್ನೇ ಕೊಟ್ಟಿಲ್ಲ. 5 ತಿಂಗಳಿಂದ ಆ ವ್ಯಕ್ತಿಗಳಿಗೆ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರ ಜೀವನ ಹೇಗ್ ಮಾಡ್ಬೇಕು? ರಾಯಚೂರು ಜಿಲ್ಲೆಯ ಒಂದು ತಾಲೂಕಿನ ಕಥೆಯಲ್ಲ, ಇದು ರಾಯಚೂರು ಜಿಲ್ಲೆಯ 4 ತಾಲೂಕಿನ ಕತೆ. ದೇವದುರ್ಗದಲ್ಲಿ ಆಗಿರ್ಬೋದು, ಮಸ್ಕಿಯಲ್ಲಿ ಆಗಿರ್ಬೋದು, ರಾಯಚೂರು ತಾಲೂಕಿನಲ್ಲಿ ಆಗಿರ್ಬೋದು. ಅಲ್ಲಿ ಮೇನು ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂಥದ್ದು ಕರೆಯಮ್ಮ, ದೇವದುರ್ಗ ಶಾಸಕಿ MLA ಕರೆಯಮ್ಮ ಹಾಗೂ ಅಂಪಯ್ಯ ನಾಯಕ ಹಾಗೂ ಬಸವನಗೌಡ ದದ್ದಲ್, ತುರುವೇವಾಳ್ ಬಸವನಗೌಡ 4 ಜನ MLAಗಳು, ಒಬ್ರು MP ಕುಮಾರ್ ನಾಯಕ ಏನ್ ಮಾಡ್ತಾ ಇದ್ದಾರೆ? ಇವರು ಕೆಲಸ ಮಾಡ್ತಕ್ಕಂತ ವ್ಯಕ್ತಿಗಳಿಗೆ ಪೇಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನು ಉಳಿದಂತ ಕೆಲಸಗಳನ್ನ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ 5 ತಿಂಗಳಿನಿಂದ ಅವರಿಗೆ ಸಂಬಳ ಬಂದಿಲ್ಲ, ಆದ್ರೂ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂತ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಗೆಣಸ್ ಕರೀತಾ ಇದಾರ? ತಾಲೂಕ್ ಆಫೀಸರ್ ಆಗಿರ್ಲಿ, ಡಿಸ್ಟಿಕ್ ಆಫೀಸರ್ ಆಗಿರ್ಲಿ, ಅಥವಾ ಯೋಗೇಶ್ವರ್ ಅವರೇ ಪರಿಶಿಷ್ಟ ಕಲ್ಯಾಣ ವರ್ಗಗಳ ವ್ಯವಸ್ಥಾಪಕರು ಯೋಗೀಶ್ ಅವರೇ 5 ತಿಂಗಳಿನಿಂದ ಸಂಬಳ ಇಲ್ಲ, ಆದ್ರೂ ಸಮೇತ ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವ್ ಹಾಕ್ಬೇಕ್ರಿ, ನಿಮ್ ಧರ್ಮ ಅಲ್ವಾ ಅದು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಗಯ್ಯ ನಾಯಕ, ದೇವರಾಜ್ ನಾಯಕ, ಶರೀಫ್ ಅವರು ನಮಗೆ ವರದಿಯನ್ನ ತಿಳಿಸಿದ್ದಾರೆ. ಆದಷ್ಟು ಬೇಗ ಕೂಡಲೇ ಅವರಿಗೆ ಸಂಬಳದ ಅಥವಾ ಗೌರವಧನವನ್ನ ಕೊಡಬೇಕು. ತಿಂಗಳಿಗೆ 13,000 ರೂಪಾಯಿ ಅಂತ ಹೇಳಿದ್ರೆ ಒಬ್ರಿಗೆ ಎಷ್ಟಾಗುತ್ತೆ ಅಂತ ನೀವೇ ಲೆಕ್ಕ ಮಾಡಿ. ಅವ್ರ ಜೀವನ ನಡಿಬೇಕಲ್ವಾ? ಹೊರ ಗುತ್ತಿಗೆಯ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರ್ತಕ್ಕಂತ ಬಡತನದ ವ್ಯಕ್ತಿಗಳವರು, ಅಂತರಿಗೆ 5 ತಿಂಗಳು ಸಂಬಳ ಕೊಡಲ್ಲ ಅಂತ ಹೇಳಿದ್ರೆ 4 ಜನ MLAಗಳು, ಒಬ್ರು MPಗಳು ವೇಸ್ಟ್ ರಾಯಚೂರು ಜಿಲ್ಲೆಗೆ. ಆದಷ್ಟು ಬೇಗ ಇದರ ಬಗ್ಗೆ ಕ್ರಮ ಕೈಗೊಂಡು ಅವರಿಗೆ ಹಣವನ್ನು ಬಿಡುಗಡೆ ಮಾಡಿ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಡಿವಿಜಿ ವಾಯ್ಸ್ ಟಿವಿ ಚಾನೆಲ್ ಮೂಲಕ ಪ್ರತಿಭಟನೆಗೆ ಸಿದ್ಧವಾಗ್ತಾ ಇದೆ. ಈ ವಿಡಿಯೋವನ್ನ ಪೂರ್ತಿ ನೋಡಿ. ನಮಸ್ಕಾರ. ನಿಮ್ಮ ವಾರ್ಡನವ್ರು ಏನಂದ್ರೆ ಅಲ್ಲ ಆತದ ಅನ್ನಕ್ಕೆ ನಿಮ್ಮ ಜೀವನ ನಡೆಯೋದು ಹೆಂಗ? ನಿಮಗೂ ಮಕ್ಕಳು, ಹೆಂಡತಿ, ಗಂಡ್ರು ಎಲ್ಲ ಬಾಳ ಅಂತಿರ್ತದಲ್ಲ. ಅದರ ಕೂಡ ಪರಿಸ್ಥಿತಿ ಗಂಭೀರ ಇದ್ದಿರೋದು ಮಾಡಲಿಲ್ಲ ಅಂದ್ರೆ ಏನ್ರಿ ವಾರ್ಡ್ ಅಂತಂದ್ರೆ ಮತ್ತೆ ಹಿಂಗಾದ್ರೆ ಹೆಂಗ್ರಿ? ಅವ್ರ ಮನೆಗೆ ಅವ್ರ ತಾಯಿಗೆ ಆರಾಮಿಲ್ಲ ಅಂತ, ಅತ್ತೆ ತಾಯಿ ಮತ್ತೆ ಅವ್ರ ಹೆತ್ತಿಗೆ ಆರಾಮಿಲ್ಲ ಅಂದ್ರೆ ಯಾರು ನೋಡ್ಬೇಕು ಹೇಳ್ರಿ? 5 ತಿಂಗಳು ಅಂದ್ರೆ ಎಷ್ಟಾದ ಮೋಸರ್ ನಿಮ್ಗೆ ಪೇಮೆಂಟ್ ಎಷ್ಟು ಕೊಡ್ತಾರೆ? 13,000 ಅಂದ್ರೆ 5 ತಿಂಗಳು ಅಂದ್ರೆ 60-70,000 ಅಂದ್ರೆ ಒಂದು 3 ತಿಂಗಳ ತನಕ ಮಾಡ್ಬೋದಿತ್ತಲ್ಲ ಅವ್ರು. ಮತ್ತೆ ಅವ್ರೇನು ಜೀವನ ಬದುಕೋದು ಏನು? ಹಂಗಾಗಿ ನೋಡಮ್ಮ, ನಾಳೆ 2 ದಿನ, ಇವತ್ತೇನಂದ್ರ 15, 14, 18 ಕೊಡ್ತೀವಿ ಅಂದಾರ. 18ಕ್ಕೆ ಏನು ಪೇಮೆಂಟ್ ಕೊಡಲಿಲ್ಲ ಅಂದ್ರೆ 19ಕ್ಕೆ ಬಂದ್ ಮಾಡ್ರೆ ನಾನು ಬರ್ತೀನಿ, ಹೊರಗೆ ಕುಂದ್ರ ಆಯ್ತಾ? ಇನ್ನ 4-5 ದಿನ ನೋಡಮ್ ಸಾಬ್ರೆ, ಇನ್ನ 5 ದಿನ ನಿಮ್ಗೆ ಟೈಮ್ ಕೊಡ್ತೀನಿ. 5ನೇ 19ಕ್ಕೆ ಏನಾನ ಕೊಡ್ಲಿಲ್ಲ ಅಂದ್ರೆ ನಿಮ್ ಜೊತೆ ನಾನು ಬರ್ತೀನಿ. ಅವ್ನೆಲ್ಲರನ್ನ ಇಲ್ಲಿ ಕರ್ಸಮ್, ಬೀಚಿನ ಅವ್ರನ್ನ ಅವತ್ತು ಕರೆಸಿ ಅಲ್ಲಿದ್ದ ಕರ್ಸಮ್. ಇಲ್ಲ ಬೆಂಗಳೂರು ಏನು ಆಟೋ ಹಚ್ಚಾರ ಏನು ಅದು ಪೇಮೆಂಟ್? ಪಾಪ ಎಲ್ಲ ಬಡವ್ರಿ ಇಲ್ಲಿ ಎಲ್ಲ ಇರೋರು.